ಪರಿಷ್ಕರಣೆ ಮೀನ್ಸ್ ಹೊಸದಾಗಿ ಅರ್ಜಿ ಹಾಕಿ ಅನ್ನುವಂತ ತಪ್ಪೇನಿದೆ? ಯಾರು ನೀವು ನಾವು ಇದು ಭಾಳ ಚರ್ಚೆ ಆಗ್ತಾಯಿದೆ. ಯಾರು ಅನರ್ಹರು ಇವತ್ತು ಅನರ್ಹಗೆ ಕೊಡಬೇಕಾ ಅಥವಾ ಡಬಲ್ ತೊಗೊಳ್ಳೋಂಥವ್ರು ಕೊಡಬೇಕಾ, ಸತ್ತವ್ರು ಕೊಡಬೇಕಾ? ಇನ್ನೂ ವಾದ ಏನಿರಬೇಕಂದ್ರೆ ಇನ್ನೂ ಯಾರಾದರೂ ಉಳಿದೋಗಿದ್ರೆ, ಅರ್ಹರಿದ್ದವರು ಉಳಿದೋಗಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡಬೇಕು. ಅನರ್ಹಗೆ ಕೊಡಿ ಅಂತ ಹೇಳೋರು ವಿರೋಧ ಪಕ್ಷದವರು ಅನರ್ಹರಿಗೆ ಕೊಡ್ರಿ ಅಂತ ಉದ್ದೇಶ ಇದೆ ಅವ್ರದ್ದು. ಯಾರು ಉಳ್ಕೊಂಡಿದ್ದಾರೆ ಇದರಿಂದ ಹೊರಗಡೆ ಏನಾದ್ರು ತಪ್ಪಾಗಿ ಅಥವಾ ಇದೊಂದು ಯಾವುದೇ ಕಾರಣದಿಂದ ಅವ್ರನ್ನ ಇನ್ಕ್ಲೂಡ್ ಮಾಡಲಿ. ಇನ್ನೂ ಅರ್ಹ ಇದ್ದಂಥವ್ರು ಪಾಪ ನ್ಯಾಯಯುತವಾಗಿ ಅವರು ಸೇರ್ಪಡೆ ಆಗಲಿ. ಅನರ್ಹ ಇದ್ದವ್ರು ಅಂಥವ್ರು ಇವೆಲ್ಲವೂ ಕೂಡ ಹೊರಗಡೆ ಹೋಗಲೇಬೇಕು. ಸರ್ಕಾರದ ಹಣ ಅಲ್ಲ ಇದು. ಇದಕ್ಕೆ ಯಾಕೆ ಎಷ್ಟು ಇವ್ರಿಗೆ ತೊಂದರೆ? ಇವ್ರಿಗೆ ಬೇಸಿಕಲಿ ಇವ್ರಿಗೆ ಗ್ಯಾರಂಟಿಗಳ ಬಗ್ಗೆನೇ ವಿರೋಧ ಮಾಡ್ತಾಯಿದ್ರು. ಇವರು ಪ್ರಧಾನಮಂತ್ರಿನೇ ಎಲ್ಲ ಕಡೆ ಗ್ಯಾರಂಟಿಗಳನ್ನ ನಮ್ಮದೇ ಕಾಪಿ ಮಾಡಿ ಇಡೀ ದೇಶದಲ್ಲಿ ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇದ್ದಾರೆ. ಸರ್, ಸತ್ತವರ ಹೆಸರಲ್ಲಿ ಪಡ್ಕೊಂಡಿದ್ರೆ ಖಂಡಿತ ಅದನ್ನ ಕಟ್ ಮಾಡೋದು ಸರಿ ಸರ್. ಈಗ ಅನರ್ಹರು ಅಂದ್ರೆ ಏನು ಸರ್? ಎಲ್ಲರಿಗೂ ನೋಡಿ, ಈಗ ಒಂದು ನಮ್ಮಲ್ಲಿ ಹೇಳಿದಾರಲ್ಲ, ಅದಕ್ಕೆಲ್ಲ ಮಾನದಂಡ. ನಮ್ಮಲ್ಲಿ ಇಲ್ಲಿ ರಹವಾಸಿ ಇರಬೇಕು ಅಥವಾ ನಮ್ಮಲ್ಲಿ ಓಲ್ಡರ್ ಲಿಸ್ಟ್ನಾಗ ಇರಬೇಕು. ಈಗ ಬೇರೆ ರಾಜ್ಯದವ್ರು ಯಾರೋ ಬಂದು ತೊಗೊಂಡ್ರೆ ಸರಿ ಆಗ್ತದ? ಬೇರೆ ರಾಜ್ಯದವರು ಬಂದು ಇವತ್ತೊಂದು ದಿವಸ ನಮ್ಮಲ್ಲಿ ನೆಲೆಸಿ ಇವತ್ತೊಂದು ದಿವಸ ಅವ್ರು ಏನಾದರೂ ಓಲ್ಡರ್ ಲಿಸ್ಟ್ನಾಗ ಇಟ್ಕೊಂಡು ಇಲ್ಲಿ ತಮಿಳ್ನವ್ರು ಇದ್ದಾರೆ, ತೆಲುಗಿನವ್ರು ಇದ್ದಾರೆ, ಬೇರೆ ಇದ್ದಾರೆ, ಮರಾಠಿಗರಿದ್ದಾರೆ, ಬೇರೆ ಕಡೆದಲ್ಲಿ ಅವ್ರು ಬಂದಿಲ್ಲಿ ಇದು ಮಾಡಿ ಇವತ್ತೊಂದು ದಿವಸ ಇಲ್ಲಿ ವಾಸಿ ಆಗಿದ್ರೆ ಅದು ಮಾತು ಬೇರೆ ಇದೆ. ಸತ್ತವ್ರಿಗೆ ಆಮೇಲೆ ಯಾರು ಬೇರೆ ರಾಜ್ಯದವರು ಇವತ್ತೊಂದು ದಿವಸ ಬಂದು ಸುಮ್ಮನೆ ತೊಗೊಂಡು ಹೋಗುವಂಥದ್ದು ಅಥವಾ ಮನೆಯಲ್ಲಿ ಒಬ್ಬ ಯಜಮಾನತಿಗಿದೆ, ಯಾರೋ ಇಬ್ಬಿಬ್ರು ಮೂರು ಮಂದಿ ಜನ ತಗೋತಿದ್ರೆ ಅದು ಕೂಡ ತಪ್ಪಲ್ಲ. ಅದು ಸರ್ ಅದೇ ವಿಚಾರದಲ್ಲಿ ಸರ್ ಗೊಂದಲ. ಮನೆಗೆ ಒಬ್ಬ ಯಜಮಾನತಿ ಕೊಡಬೇಕು ಅನ್ನೋದು ಈಗ ನೀವು ಪರಿಷ್ಕರಣೆ ಕೊಟ್ಟಿರೋದು. ಅವತ್ತು ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ, ಎಲ್ಲ ಹೆಂಗಸರು ನೋ ಇದು ಅದು ಉಳಿದ ವಿಚಾರ, ಉಳಿದ ಗ್ಯಾರಂಟಿಗಳ ಬಗ್ಗೆ ಇದ್ರ ಬಗ್ಗೆ ನಾವು ಸ್ಪಷ್ಟತೆ ಇತ್ತು. ಗೃಹಲಕ್ಷ್ಮಿ ಕಡೆ ಮನೆ ಯಜಮಾನತಿ ಅಂತೇಳಿ ನಾವು ಅಂದೂ ಕೂಡ ಇದನ್ನೇ ಹೇಳಿದ್ವಿ, ಇವತ್ತು ಅದೇ ಹೇಳ್ತಾ ಇದ್ವಿ. ಸಮಿತಿ ಮಾಡಿದ್ರಿ, ಗ್ಯಾರಂಟಿ ಸಮಿತಿ ಅಂತ. ಅವ್ರುಗಳಿಗೆ ಜಿಲ್ಲೆ 14,000 ಸಂಬಳ ಕೊಡ್ತಿದ್ದಾರೆ. 3 ವರ್ಷ ಬೇಕಾಯ್ತಾ ಸರ್? ಅನರ್ಹರಿಗೆ ಹೋಗ್ತಾ ಇದೆ. ಅಲ್ಲ, ಅವ್ರ ಫೀಡ್ಬ್ಯಾಕ್ ಎಲ್ಲ ಈಗ ಅವರೆಲ್ಲ ಕೊಟ್ಟಿದ್ದು ಫೀಡ್ಬ್ಯಾಕ್ ಮ್ಯಾಗೆ ಇವತ್ತೊಂದು ದಿವಸ ಇದು ಮಾಡ್ತಾ ಇದ್ದೀವಿ. ಅವ್ರು ಕೊಡೋಕೆ ಅವ್ರು ಹಾಗೇನಿಲ್ಲ. ಸಿದ್ದರಾಮಯ್ಯ ಇದ್ದಾಗ ಇದು ಚಿಂತನೆ ಇತ್ತು, ಅನರ್ಹರಿಗೆ ತೆಗಿಬೇಕು, ಹೊರಾರು ಉಳಿದಿದ್ರೆ ಅವ್ರನ್ನ ಸೇರಿಸ್ಕೋಬೇಕು ಅಂಥೇಳಿ. ಮತ್ತು ಈ ಗ್ಯಾರಂಟಿ ಕಮಿಟಿ ಸದಸ್ಯರೇ ಇವತ್ತೊಂದು ದಿವಸ ಹೇಳೋದು ಯಾರು ತಗೋದು ಇದ್ರಾಗ ಏನು ನಾವು ಯಾರಿಗೆ ನ್ಯಾಯಯುತವ್ರನ್ನ ತೆಗಿತಾ ಇಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅಂಥವ್ರು ತೆಗಿತಾ ಇದ್ದೀವಿ. ಯಾರು ಅರ್ಹರಿದ್ದಾರೆ ಹೊರಗಡೆ ಉಳಿದಿದ್ದಾರೆ ಅದನ್ನೂ ಸಾಧ್ಯತೆಗಳಿದ್ದಾವೆ, ಅವ್ರನ್ನ ಸೇರಿಸ್ಬೇಕಾಗಿದ್ದು ಕರ್ತವ್ಯ ನಮ್ಮದು. ಅದಕ್ಕೆ ವಾದ ಮಾಡಿ ಇವ್ರು ಗ್ಯಾರಂಟಿಗಳನ್ನ ವಿರೋಧ ಮಾಡಿ ಮುಂದೆ ಬೇರೆ ರಾಜ್ಯದಲ್ಲಿ ಎಲ್ಲ ಕೂಡ ಇದೆ. ನರೇಂದ್ರ ಮೋದಿಯವರು ವೆಸ್ಟ್ ಬೆಂಗಾಲ್ನಲ್ಲಿ ಬೇರೆ ಇವತ್ತು ಎಲ್ಲ ಆಸಾಮ್ನಲ್ಲಿ ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡಿದ್ದಾರೆ ನರೇಂದ್ರ ಮೋದಿ BJP ಅವರು. ಸಿದ್ದರಾಮಯ್ಯ ಖಜಾನೆ ಖಾಲಿ ಮಾಡಿದ್ರು, ಅದಕ್ಕೆ ಗ್ಯಾರಂಟಿ ಕೊಡೋಕ್ಕೆ ದುಡ್ಡಿಲ್ಲ, ಅದಕ್ಕೆ ಪರಿಷ್ಕರಣೆ ನೆಪ ಅಂತ ಹೇಳ್ತಾರೆ. ನೋಡಿ, ಹತ್ತದು ಯಾವುದೂ ಇಲ್ಲ. ಸಿದ್ದರಾಮಯ್ಯನವರು 16-17 ಬಜೆಟ್ಗಳನ್ನ ಮಂಡಿಸಿದಂಥವ್ರು. ಅವರಷ್ಟು ಹಣಕಾಸಿನ ವಿಚಾರದಲ್ಲಿ, ಆರ್ಥಿಕ ವ್ಯವಸ್ಥೆಯಲ್ಲಿ ಬಹುಶಃ ಯಾರಿಗೂ ಕೂಡ ಆ ಒಂದು ಸಾಮರ್ಥ್ಯ ಇವತ್ತೊಂದು ದಿವಸ ಯಾರಿಗೂ ಕೂಡ ಇಡೀ ರಾಜ್ಯ ಅಲ್ಲ ದೇಶದಲ್ಲಿ ಇವತ್ತೊಂದು ದಿವಸ ಪರಿಣಿತರು ಇವತ್ತೊಂದು ದಿವಸ. ಹೀಗಾಗಿ ಅವರೆಲ್ಲನೂ ಕೂಡ ಮಾನದಂಡ ಇಟ್ಕೊಂಡೇ ಅವತ್ತೊಂದು ದಿವಸ ಮೊನ್ನೆನೂ ಕೂಡ ಅವರು ಇದು ಮಾಡುವಾಗ ರಾಜೀನಾಮೆ ಕೊಟ್ಟಾಗ ಕೂಡ ಅವತ್ತೊಂದು ದಿವಸ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಅದರ ಆರ್ಥಿಕ ಪರಿಸ್ಥಿತಿನ ಹೇಳಿದರು. ತಾವು ಗಮನಿಸಿರಬೇಕು. ನಾನು ಹಿಂಗೆ ಮಾಡಿದ್ದೀನಿ, ಹಿಂಗೆ ಏನು ವಿರೋಧ ಪಕ್ಷದವರು ಅಪಪ್ರಚಾರ ಮಾಡ್ತಾರೆ ಅದನ್ನು ಹೇಳಿದರು ಅವತ್ತೊಂದು ದಿವಸ. ಬೇರೆ ವಿಚಾರಗಳು ಹೇಳೋದಲ್ಲ, ಅವ್ರ ಬದ್ಧತೆ ಎಷ್ಟಿದೆ, ಕಾಳಜಿ ಎಷ್ಟಿದೆ ಅಂದರೆ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಅವತ್ತೊಂದು ದಿವಸ ರಾಜ್ಯದ ಬಗ್ಗೆ ಹೇಳಿದರು. ಬಾರೋಯಿಂಗ್ ಲಿಮಿಟ್ಸ್ ಏನಿದೆ ಎಲ್ಲವನ್ನೂ ಕೂಡ ಹೇಳಿದರು.